ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಇಲ್ಲಿ 3 ಟೊಮೆಟೊ ತಗೊಂಡಿದ್ದೇನೆ. ಈ ಟೊಮೆಟೊದಿಂದ ಇವತ್ತೊಂದು ಕೈಗೊಜ್ಜು ರೆಸಿಪಿಯನ್ನು ಮಾಡಿ ತೋರಿಸಲಿಕ್ಕಿದ್ದೇನೆ. ಇವತ್ತು ನಾವು ಮಾಡುವಂಥ ಈ ಕೈಗೊಜ್ಜು ರೆಸಿಪಿಗೆ ಯಾವುದೇ ರೀತಿಯಲ್ಲಿ ಗ್ಯಾಸ್ ಬೆಂಕಿ ಯಾವುದರ ಅಗತ್ಯವಿಲ್ಲ. ಇದನ್ನು ಕುದಿಸುವುದು ಬೇಯಿಸುವುದು ಯಾವುದು ಮಾಡಲಿಕ್ಕಿಲ್ಲ. ಇದು ತುಂಬಾ ಸುಲಭವಾಗಿರುವಂಥ ಒಂದು ಜಟ್ಪಟ್ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ, ಇವಾಗ ಮೊದಲು ಈಗ ನಾನು ತೊಳೆದು ತಗೊಂಡಿರುವಂಥ ಈ ಟೊಮೆಟೊವನ್ನು ಕಟ್ ಮಾಡಿಕೊಳ್ಳುವ. ನೋಡಿ, ಇವಾಗ ಕಟ್ ಮಾಡಿಟ್ಟುವಂಥ ಟೊಮೆಟೊವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಕಲ್ತಿದ್ದೇನೆ. ಇದನ್ನು ನಾವು ತರಿಯಾಗಿ ರುಬ್ಬಿಕೊಳ್ಬೇಕು, ತುಂಬ ನುಣ್ಣಗೆ ರುಬ್ಬಿಕೊಳ್ಳಿಕ್ಕಿಲ್ಲ. ನೋಡಿ, ಇವಾಗ ಗ್ರೈಂಡ್ ಮಾಡಿರುವಂತಹ ಟೊಮೆಟೊವನ್ನು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ನೋಡಿ, ಇವಾಗ ನಾನು ಮಿಕ್ಸಿ ಜಾರಿಗೆ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕಿ ಕಲ್ತಿದ್ದೇನೆ. ಅದೇ ರೀತಿ ಇದರಲ್ಲಿ 20 ಕಾಳು ಮೆಣಸಿದೆ. ಅದೇ ರೀತಿ 1 7-8 ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಎಸಳು ಕರಿಬೇವಿನ ಸೊಪ್ಪು. ಇಲ್ಲಿ ಹಸಿಮೆಣಸನ್ನು ಹಾಕಲಿಕ್ಕಿಲ್ಲ, ನಾವಿಲ್ಲಿ ಕಾಳು ಮೆಣಸನ್ನು ಸೇರಿಸಿಕೊಂಡಿದೆ. ಇವಾಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ನೋಡಿ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಅದೇ ರೀತಿ ನೋಡಿ, ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಇದೆ, ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಅದೇ ರೀತಿ 1 ಟೀ ಸ್ಪೂನ್ ಕೆಂಪು ಮೆಣಸಿನ ಹುಡಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡುವ. ಇದಕ್ಕೆ ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೋದು. ಜೊತೆಗೆ ಅರಶಿನ ಪುಡಿ, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಮ್ಮ ಕೈಗೊಜ್ಜು ತಯಾರಾಗಿದೆ. ನೋಡಿ, ನಮ್ಮ ಟೊಮೆಟೊದ ಕೈಗೊಜ್ಜು ತಯಾರಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ತುಂಬಾ ಸೂಪರ್ ಆಗಿರುವಂಥ ಒಂದು ರೆಸಿಪಿ. ನಮ್ಮ ಟೊಮೆಟೊದ ಕೈಗೊಜ್ಜು ರೆಸಿಪಿ ತಯಾರಾಗಿದೆ. ಇವಾಗ ನಾನು ಇದನ್ನು ಸ್ವಲ್ಪ ಅನ್ನದ ಜೊತೆಗೆ ಟೇಸ್ಟ್ ಮಾಡ್ತಿದ್ದೇನೆ. ಸೂಪರ್ ಆಗಿದೆ. ಈ ಕೈಗೊಜ್ಜು ರೆಸಿಪಿ ನಮಗೆ ಈ ಅನ್ನದ ಜೊತೆಗೆ, ದೋಸೆ, ಇಡ್ಲಿ ಜೊತೆಗೆಲ್ಲ ಒಂದು ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿ. ನೋಡಿದ್ರಲ್ಲ, ಇವತ್ತನೇ ವಿಡಿಯೋದಲ್ಲಿ ಯಾವುದೇ ರೀತಿಯಲ್ಲಿ ಗ್ಯಾಸ್ ಬೆಂಕಿ ಇಲ್ಲದೆ ಅಥವಾ ಯಾವುದೇ ರೀತಿಯಲ್ಲಿ ನಾವು ಕುದಿಸದೆ ಬೇಯಿಸದೆ ಒಂದು ಟೊಮೆಟೊದ ಒಂದು ಕೈಗೊಜ್ಜು ರೆಸಿಪಿಯನ್ನು ಯಾವ ರೀತಿಯಾಗಿ ತಯಾರಿಸ್ಬೋದು ಅಂತೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ, ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.